ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೇ 9ಕ್ಕೆ ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ದಾವಣಗೆರೆಯಿಂದ ಕಾರ್ಯಕ್ರಮಕ್ಕೆ ಬಸ್ಸಿನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ದಾವಣಗೆರೆಯಿಂದ 25,000ಕ್ಕೂ ಹೆಚ್ಚು ಜನರು ಭಾಗಿಯಾಗಲಿದ್ದಾರೆ. ಕೇಂದ್ರ ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅನಂತಕುಮಾರ್ ಸೈಕಲ್ ಏರಿ ಪಕ್ಷವನ್ನು ಕಟ್ಟಿದ್ದಾರೆ. ಕುಟುಂಬದ ಕಾರ್ಯಕ್ರಮ ಎನ್ನುವಂತಹ ಟೀಕೆಗೆ ಇದೀಗ ತಿರುಗೇಟು ಕೊಟ್ಟಿದ್ದಾರೆ. ಕುಟುಂಬದ ಕಾರ್ಯಕ್ರಮ ಹೌದು, ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ, ವಿಪಕ್ಷಗಳು ಏನು ಟೀಕೆಯನ್ನ ಮಾಡ್ತಾ ಇದ್ರು, ಅದಕ್ಕೆ ಜಿಎಂ ಸಿದ್ದೇಶ್ವರ್ ಖಡಕ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಸನ್ಮಾನ್ಯ ನಮ್ಮ ನಾಯಕರಾದಂಥ ದೇಶದಲ್ಲಿ ಕಂಡರಿದಂಥ ನಾಯಕರು, ರೈತರ ನಾಯಕರಾದಂಥ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ರಾಜ್ಯದ ಮೂಲೆ ಮೂಲೆಯಿಂದ ಸುಮಾರು 9-10 ಲಕ್ಷ ಜನ ಸೇರುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ನಮ್ಮೆಲ್ಲರ ಪರಿಶ್ರಮ ಅಭಿಮಾನಿಗಳು ಸೇರಿ 100 ಬಸ್ಸು, 400-500 ಕಾರು ಮತ್ತು ಟ್ರ್ಯಾಕ್ಸ್ಗಳು ನಮ್ಮ ಲೋಕಸಭಾ ಕ್ಷೇತ್ರದಿಂದ ಹೊರಟಿದ್ದಾವೆ. ಸುಮಾರು 20-25 ಸಾವಿರ ಜನ ನಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಬಹುಶಃ ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿಯಾಗಿ, 1 ಬಾರಿ ಉಪಮುಖ್ಯಮಂತ್ರಿಯಾಗಿ ಸುಮಾರು 44-45 ಯೋಜನೆಗಳನ್ನು ಕೊಟ್ಟಿದ್ದಾರೆ. ಸಂಧ್ಯಾ ಸುರಕ್ಷೆಯಿಂದ ಹಿಡಿದು, ಭಾಗ್ಯಲಕ್ಷ್ಮಿ ಬಾಂಡಿಂದ ಹಿಡಿದು, ಹಾಲಿಗೆ ಸಬ್ಸಿಡಿಯಿಂದ ಹಿಡಿದು ಸೈಕಲನ್ನು ಕೊಡುವಂಥ ವಿತರಣೆ ಇರ್ಬೋದು, ಮತ್ತು ವಿಶೇಷವಾಗಿ ರೈತರಿಗೆ ಸಾಲ ಮನ್ನಾ, ಬಡ್ಡಿ 0%ನಲ್ಲಿ ಸಾಲ ಕೊಡುವಂಥ ಯೋಜನೆ, ರೈತರ ಬಜೆಟನ್ನು ವಿಶೇಷವಾಗಿ ಕೊಟ್ಟಂಥದ್ದು. ಕರ್ನಾಟಕ ಅಲ್ಲ, ದೇಶದಲ್ಲೇ ರೈತರ ಬಜೆಟನ್ನು ಕೊಟ್ಟಂಥ ಮಹಾನ್ ನಾಯಕರ ಸುಮಾರು 50 ವರ್ಷ ಅವರು ಪಕ್ಷದಲ್ಲಿ ಸೈಕಲ್ ಮೇಲೆ ಓಡಾಡಿ ಪಕ್ಷವನ್ನು ಅವರು ಅನಂತಕುಮಾರ್ ಕಟ್ಟಿ ಬೆಳೆಸಿ ಮೊದಲನೇ ಬಾರಿಗೆ ದಕ್ಷಿಣ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥ ಧೀಮಂತ ನಾಯಕ.